ಸಣ್ಣ ಸಣ್ಣ ಕ್ಲಿನಿಕ್ಕು ಸಣ್ಣ ಸಣ್ಣ ಟೆಂಟ್ಗಳು ಹಾಕೊಂಡಿರ್ತಾರೆ, ರೋಡ್ ಪಕ್ಕ ಟೆಂಟ್ ಹಾಕೊಂಡಿರ್ತಾರೆ. IT ಫೀಲ್ಡ್ ಕೆಲಸ ಮಾಡೋನಿಗೆ 45 ಲಕ್ಷ ತೊಗೊಂಡಿದ್ದಾರೆ. ಆ ಥರ ಸೈಂಟಿಫಿಕ್ ಆಗಿ ಟ್ರೀಟ್ಮೆಂಟ್ ಕೊಡಲ್ಲ. ನಿಮ್ಮ ಹತ್ರ ಎಷ್ಟು ದುಡ್ಡು ಆಗುತ್ತೆ ಅಷ್ಟನ್ನ ತೆಗಿಯಕ್ಕೆ ಟ್ರೈ ಮಾಡಿ. ನಮಸ್ಕಾರ, ನಾನು ಡಾಕ್ಟರ್ ರಂಜಿತ್ BS ಅಂತ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಮತ್ತು ಪೈಲ್ಸ್ ಸ್ಪೆಷಲಿಸ್ಟು. ಈ ಪೈಲ್ಸ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಅಂದರೂ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫೇಕ್ ಡಾಕ್ಟರ್ ಹತ್ರ ಹೋಗ್ತಾರೆ. ಅಂದರೆ ನಕಲಿ ಡಾಕ್ಟ್ರುಗಳು. ಅವ್ರ ಹತ್ರ ರಿಜಿಸ್ಟ್ರೇಷನ್ ಇರೋಲ್ಲ, ಈ KIMS ರಿಜಿಸ್ಟ್ರೇಷನ್ ಇರೋಲ್ಲ, ಏನೂ ಡಿಗ್ರಿ ಇರೋಲ್ಲ, MBBS ಆಗಲಿ BMS ಆಗಲಿ ಏನೂ ಡಿಗ್ರಿ ಇರೋಲ್ಲ. ಅಂಥವ್ರ ಹತ್ರ ಹೋಗ್ತಾರೆ. ಸಣ್ಣ ಸಣ್ಣ ಕ್ಲಿನಿಕ್ಕು ಸಣ್ಣ ಸಣ್ಣ ಟೆಂಟ್ಗಳು ಹಾಕೊಂಡಿರ್ತಾರೆ, ರೋಡ್ ಪಕ್ಕ ಟೆಂಟ್ ಹಾಕೊಂಡಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಇರೋ ದುಡ್ಡುಗಳೆಲ್ಲ ಕಳ್ಕೊಂಡ್ಬಿಡ್ತಾರೆ. 5,000 ಸಾವಿರ 10,000 ಸಾವಿರ ಅಂತ ಒಂದೊಂದು ಸಿಟ್ಟಿಂಗ್ ಅಂತ ಹೋಗಿ ಕೊನೆಗೆ ಲಕ್ಷ ಕಳ್ಕೊತಾರೆ. ಮೊನ್ನೆನೂ ತುಂಬ ಜನ ಪೇಷಂಟ್ಗಳು ಅವ್ರ ಹತ್ರ ಕಾಸಿರಲ್ಲ. ಸರ್, ನಮ್ಮ ಹತ್ರ ಕಾಸಿಲ್ಲ ಸರ್, ನಾವು ಅದಕ್ಕೆ ಹೋದ್ವಿ ಸರ್ ಅಂತ ಹೇಳ್ತಾರೆ. ಸೊ ಆ ಥರ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಇದು ನಿಮ್ಮದೇ. ನಕಲಿ ಡಾಕ್ಟರ್ ಹತ್ರ ಹೋದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಕೊಡೋ ಕೆಮಿಕಲ್ಗಳು ಬ್ಲಡ್ ಪಾಯ್ಸನಿಂಗ್ ಆಗುತ್ತೆ. ಮತ್ತು ಅವರು ಸೈಂಟಿಫಿಕ್ ಆಗಿ ಟ್ರೀಟ್ಮೆಂಟ್ ಕೊಡಲ್ಲ. ನಿಮ್ಮದು ಸ್ಪಿಂಕ್ಟ್ಗಳು ಕಟ್ ಮಾಡಿಬಿಡ್ತಾರೆ. ಸುಮ್ಮನೆ ಏನೇನೋ ಟ್ರೀಟ್ಮೆಂಟ್ ಕೊಡ್ತಾರೆ. ನಿಮಗೆ ಎಮೋಷನ್ ಕಂಟ್ರೋಲ್ ಹೋಗೋ ಥರ ಮಾಡ್ತಾರೆ. ಮತ್ತು ನಿಮ್ಗೆ ಏನೋ ಪ್ರಾಬ್ಲಮ್ ಆದ್ರೆ ಅವರು ಮತ್ತೆ ನಾನು ಸರಿ ಮಾಡ್ತೀನಿ ಅಂತೇಳಿ ಅಟ್ಲೀಸ್ಟ್ ರೆಫರು ಮಾಡಲ್ಲ ಬೇರೆ ಸ್ಪೆಷಲಿಸ್ಟ್ ಡಾಕ್ಟರ್ಗಳಿಗೆ. ನಿಮ್ಮ ಹತ್ರ ಎಷ್ಟು ದುಡ್ಡು ಆಗುತ್ತೆ ಅಷ್ಟನ್ನ ತೆಗಿಯಕ್ಕೆ ಟ್ರೈ ಮಾಡ್ತಾರೆ. ಮೊನ್ನೆನೋ ಒಂದು ಟೆಕ್ಕಿಗೆ IT ಫೀಲ್ಡ್ ಕೆಲಸ ಮಾಡೋನಿಗೆ 45 ಲಕ್ಷ ತೊಗೊಂಡಿದ್ದಾರೆ. ಆ ಥರ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ನಿಮಗೆ ಸಿಗುತ್ತೆ. ಶಿಲಾಜಿತ್ತೋ ಏನೋ ಪುರಾರ್ಜಿತ್ತೋ ಏನೋ ಕೊಡ್ತೀನಿ ಅಂತೇಳಿ ಒಂದೂವರೆ ಲಕ್ಷ ಅಂತೇಳಿ 45 ಲಕ್ಷ ತೊಗೊಂಡಿದ್ದಾರೆ. ದಯವಿಟ್ಟು ಒಂದು ಡಾಕ್ಟರ್ ಹತ್ರ ತೋರಿಸಿ, ಸ್ಪೆಷಲಿಸ್ಟ್ ಹತ್ರ ಬಂದು ತೋರಿಸ್ಕೊಳ್ಳಿ. ನಿಮ್ದು ಏನೇ ಕಾಯಿಲೆಗಳನ್ನ ಗುಣಪಡಿಸ್ಕೊಳ್ಳಿ.